ನೋಡ್ರ ದೊಡ್ಡದಿತ್ತು ನೋಡಿ ಕೈ ಮುಗಿದ ಹಿಂಗೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಹಾಗೆಯೇ ನೋಡಿ, ನಾವು ನೈಟಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ನೋಡ್ತಾ ಇರ್ಬೋದು. ನಾವು ಬ್ಯಾಕ್ ಟು ದುಬೈಗೆ ಮತ್ತೆ ಹೋಗ್ತಾ ಇದ್ದೇವೆ. ಸೊ ಇದು ನಮ್ಮ ಇವತ್ತಿಂದು ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ. ಹಾಗೆಯೇ ನೈಟಲ್ಲಿ ಬ್ಯಾಂಗ್ಳೂರು ಏರ್ಪೋರ್ಟು ನೈಟ್ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ಬೋದು, ನಾವಿಲ್ಲಿ ಬಂದು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಇದು ಏರ್ಪೋರ್ಟ್ ಬಸ್. ನಮ್ಮ ಪ್ಲೇನ್ ಬಂದು ಟರ್ಮಿನಲ್ಲಿ 1ರಲ್ಲಿರುತ್ತೆ. ಬಟ್ ಇಲ್ಲಿ ಸಡನ್ನಲ್ಲಿ ಅನೌನ್ಸ್ ಮಾಡಿದರು ಟರ್ಮಿನಲ್ 2ಅಲ್ಲಿ ಈ ಸರಿ ಲ್ಯಾಂಡ್ ಆಗಿದೆ, ಸೊ ನೀವು ಅಲ್ಲಿ ಹೋಗಬೇಕು ಅಂತ. ಹಾಗಾಗಿ ಅವರೇ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದರು. ಮತ್ತು ನಾವು ಬ್ಯಾಗ್ಗಳನ್ನೆಲ್ಲ ಇದೇ ಬಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ಟರ್ಮಿನಲ್ 2 ಕಡೆಗೆ ಹೋಗ್ತಾ ಇದ್ದೀವಿ. ಟರ್ಮಿನಲ್ 2 ಬಂದು ನ್ಯೂ ಏರ್ಪೋರ್ಟ್. ತುಂಬಾ ಚೆನ್ನಾಗಿದೆ. ಆದಷ್ಟು ನಿಮಗೆ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾನು ಸುಮಾರು ಸರಿ ಟರ್ಮಿನಲ್ 2ಗೆ ಇವಾಗ ನಮ್ಮ ದುಬೈಯಿಂದ ಬರ್ತಕ್ಕಂತಹ ಫ್ಲೈಟ್ಗಳು ಟರ್ಮಿನಲ್ 2ಗೆ ಜಾಸ್ತಿ ಬರೋದು. ನೀವು ನೋಡ್ಬೋದು, ನಮ್ಮ 4 ಜನರ ಮಧ್ಯೆ ಇಷ್ಟೊಂದು ಬ್ಯಾಗ್ಗಳಾಗಿದೆ. ಇದನ್ನು ತಳ್ಕೊಂಡು ಹೋಗಲಿಕ್ಕೆ ಏನು ಕಷ್ಟ ಆಗೋದಿಲ್ಲ. ವೀಲ್ಸ್ ಇರೋದ್ರಿಂದ ತುಂಬ ಈಸಿಯಾಗಿ ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು, ನನ್ನ ದೊಡ್ಡ ಮಗನ ನೇಮ್ ನಿಶ್ಚಿತ್ ಅಂತ. ಅವ್ನು ತಳ್ಕೊಂಡು ಹೋಗ್ತಾ ಇದ್ದಾನೆ. ಅಮ್ಮ ಪ್ಲೀಸ್ ಒಂದು ಸಾರಿ ನಾನು ತಳ್ತೀನಮ್ಮ ಅಂತ ಹೇಳ್ತಾ ಇದ್ದ. ನನಗೆ ಅವನಿಗೆಲ್ಲಿ ಭಾರ ಅನಿಸ್ಬಿಡುತ್ತೋ, ಎಲ್ಲಿ ಬೀಳಿಸ್ಬಿಡ್ತಾನೋ ಅನಿಸ್ತಾ ಇತ್ತು. ಬಟ್ ಅವನು ಎಲ್ಲೂ ಬೀಳಿಸ್ಲಿಲ್ಲ. ಅವನು ತುಂಬ ಎಂಜಾಯ್ ಮಾಡ್ತಾ ಇದ್ದ. ಎಷ್ಟೊಂದು ಬ್ಯಾಗ್ಗಳಿದೆ ಅಂತ ಅನಿಸುತ್ತೆ ಅಲ್ವಾ? ನಮಗೆ ಒಬ್ಬರಿಗೆ ಒಂದೊಂದು ಸಾರಿ ಫ್ಲೈಟಲ್ಲಿ 30 kg ಇರುತ್ತೆ, ಕೆಲವೊಮ್ಮೆ 25 kgಯನ್ನು ಕೊಟ್ಟಿರ್ತಾರೆ. ಹಾಗೆ ಕ್ಯಾಬಿನ್ ಬ್ಯಾಗ್ ಅಂತ ಹೇಳಂದು 7 kg ಮಾತ್ರ ಅಲೌಡ್ ಇರುತ್ತೆ. ಸೊ ಮಕ್ಕಳಿಗೂ ಫುಲ್ ಟಿಕೆಟ್ ಇರೋದ್ರಿಂದ ಅವರಿಗೂ ಕೂಡ 30 kg ಪ್ಲಸ್ 7 kg ಕ್ಯಾಬಿನ್ ಬ್ಯಾಗ್ ಕೂಡ ಇರುತ್ತೆ. ಮಕ್ಕಳನ್ನ ನೀವು ನೋಡ್ಬೋದು, ತುಂಬ ಹ್ಯಾಪಿಯಿಂದ ಆಟ ಆಡ್ತಾ ಇದ್ದಾರೆ. ಇದು ಮಧ್ಯರಾತ್ರಿ 1:30 ಆದರೂ ಕೂಡ ಅವರಿಗೆ ನೋಡಿ ನಿದ್ದೆ ಫೀಲೇ ಇಲ್ಲ. ತುಂಬ ಎಂಜಾಯ್ ಮಾಡ್ತಾರೆ. ಈ ಒಂದು ವಿಷಯದಲ್ಲಿ ಮಾತ್ರ ನಾನು ಕೂಡ ತುಂಬಾ ಲಕ್ಕಿ. ಮಕ್ಕಳು ನನಗೆ ಎಷ್ಟೇ ಟ್ರಾವೆಲಿಂಗ್ ಇದ್ದರೂ ಕೂಡ ಸ್ವಲ್ಪನೂ ಕಿರಿಕಿರಿ ಮಾಡೋದಿಲ್ಲ. ಚಿಕ್ಕ ಮಕ್ಕಳಿದ್ದಾಗಿಂದನೂ ನಾನು ಅವ್ರು ಕರ್ಕೊಂಡು ಟ್ರಾವೆಲಿಂಗ್ ಮಾಡ್ತಾ ಇರೋದ್ರಿಂದ ಸೊ ಅವರು ಟೈಮಿಂಗ್ಸಿಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ನಮ್ಮ ಬ್ಯಾಗ್ ಚೆಕಿಂಗ್ ಪ್ರೊಸೆಸ್ ಮತ್ತು ಈ ಥರ ಎಲ್ಲ ಪ್ರೊಸೆಸ್ಗಳು ಮುಗಿದ ನಂತರ ನಿಮಗೆ ತೋರಿಸ್ಲಿಕ್ಕೋಸ್ಕರ ಅಂತ ನಾನು ಸುತ್ತಮುತ್ತ ಇರ್ತಕ್ಕಂಥದ್ದನ್ನೆಲ್ಲ ಒಂದು ಚಿಕ್ಕ ವಿಡಿಯೋನ ಮಾಡಿಕೊಂಡೆ. ನೀವೆಲ್ಲ ನೋಡ್ಬೋದು, ನಮ್ಮ ಭಾರತ ಹಸಿರಿಗೇ ಫೇಮಸ್ಸು ಅಲ್ವಾ? ತುಂಬ ಅರಣ್ಯಗಳಿಂದ ಕೂಡಿದೆ ನಮ್ಮದು ಕರುನಾಡು. ಹಾಗಾಗಿನೇ ಇಲ್ಲಿ ಒಂದು ನಮ್ಮ ಏರ್ಪೋರ್ಟಲ್ಲಿ ನೇಚರಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಥೀಮನ್ನು ಇಟ್ಕೊಂಡು ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ನ್ಯಾಚುರಲ್ ಆಗಿದೆ. ಹಾಗೆ ನ್ಯಾಚುರಲ್ ವಾಟರ್, ನ್ಯಾಚುರಲ್ ಪ್ಲ್ಯಾಂಟ್ಸ್ ಕೂಡ ಇದೆ. ನಮ್ಮ ದೇಶದ ಸಂಸ್ಕೃತಿ ಹೇಗಿದೆ ಅದಕ್ಕೆ ಸಂಬಂಧಿಸಿದಂತೆಯೇ ಏರ್ಪೋರ್ಟ್ ಒಳಗಡೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ವಿನ್ಯಾಸವನ್ನು ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ನೋಡ್ತಾ ಹೋಗ್ಬೋದು. ನಿಜವಾಗ್ಲೂ ತುಂಬಾ ಟೈಮ್ ಪಾಸ್ ಆಗುತ್ತೆ. ಇಲ್ಲಿ ಬೋರಿಂಗ್ ಥರ ಏನೂ ಆಗೋದಿಲ್ಲ. ಏರ್ಪೋರ್ಟ್ ಮಾತ್ರ, ಈ ಏರ್ಪೋರ್ಟು ತುಂಬಾ ದೊಡ್ಡದಾಗಿದೆ. ನನ್ನ ಮಗನಿಗೆ ಸ್ವಲ್ಪ ಡ್ಯಾನ್ಸ್ ಕ್ರೇಜ್ ಇದೆ. ಸೊ ಅವನಿಗೆ ಯಾವುದಾದ್ರು ಪ್ಲೇಸಲ್ಲಿ ಇಷ್ಟ ಆಗಿಬಿಟ್ರೆ, ಅವನಿಗೆ ಹ್ಯಾಪಿನೆಸ್ ಅನಿಸಿದಾಗ ಈ ಥರ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಹಾಗೆ ನೋಡಿ, ನನ್ನ ಚಿಕ್ಕ ಮಗ, ಇವನ ನೇಮ್ ಬಂದು ನಿರ್ಮಿತ್ ಅಂತ. ಹಾಗೆ ಅಮ್ಮ ಮಗ ಕೂಡ ಒಂದು ಚಿಕ್ಕದಾಗಿರ್ತಕ್ಕಂತಹ ವಿಡಿಯೋ ಮಾಡ್ಕೊತಾ ಇದ್ವಿ. ಅವನು ಮುದ್ದು ಮಾಡ್ತಾ ಇದ್ದ. ಇವಾಗ ನಾವು ಏರೋಪ್ಲೇನ್ ಬಂದು ನಿಲ್ತಕ್ಕಂತಹ ಗೇಟ್ ಕಡೆಗೆ ಹೋಗ್ತಾ ಇದ್ದೀವಿ. ಏರೋಪ್ಲೇನಿಗೋಸ್ಕರ ವೇಟಿಂಗ್ ಏರಿಯಾ ಇರುತ್ತಲ್ವ, ಸೊ ಆ ಕಡೆ ಹೋಗ್ತಾ ಇದ್ದೀವಿ. ಇದು ಒಳಗಡೆ ಎಲ್ಲ ಫುಲ್ಲು ಮಾಲು. ಇಲ್ಲಿ ಈ ಥರದ್ದೇನು ಸಿಗೋಲ್ಲ ಅನ್ನೋಂಗಿಲ್ಲ, ಎಲ್ಲ ಥರದ್ದು ಇರುತ್ತೆ. ಪ್ಲೇಯಿಂಗ್ ಐಟಮ್ಸಿಂದ, ಚಾಕ್ಲೇಟ್ಸಿಂದ, ಈವನ್ ಸ್ಯಾರೀಸ್ ಕೂಡ ಇಟ್ಟಿದ್ದಾರೆ. ಫಾರಿನ್ನಿಂದ ಬಂದವರು ಮತ್ತು ಅವರಿಗೆ ಅಲ್ಲಿ ಇಲ್ಲಿ ಹೋಗಲಿಕ್ಕೆ ಆಗೋದಿಲ್ಲಲ್ಲ, ನಮ್ಮ ಟ್ರೆಡಿಷ್ನಲನ್ನು ಲೈಕ್ ಮಾಡೋ ಅಂಥವ್ರು ಸ್ಯಾರೀಸು, ನಮ್ಮ ಜ್ಯುವೆಲರ್ಸ್ ಎಲ್ಲ ತೊಗೋಬೋದು ಅಂತಂದು ಅದನ್ನು ಕೂಡ ಮಾಲಲ್ಲಿ ಇಟ್ಟಿದ್ದಾರೆ. ಹಾಗೆಯೇ ಮಕ್ಕಳಿಗೂ ಕೂಡ ಬೋರಿಂಗ್ ಆಗಬಾರ್ದು ಅಂತಂದು ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಆಟೋ, ಸೈಕಲ್, ಸಮ್ ಟಾಯ್ಸ್ ಥರದಾಗಿರ್ತಕ್ಕಂತಹ ಡಾಲ್ಸ್ಗಳು, ಈ ಥರದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ ಇಲ್ಲಿ. ಸೊ ಮಕ್ಕಳು ಕೂಡ ಹೋಗುವಾಗ ನೋಡ್ತಾ ಆಡ್ತಾ ಹೋಗ್ತಾರೆ. ಅವರಿಗೂ ಕೂಡ ತುಂಬ ಟೈಮ್ ಪಾಸ್ ಆಗುತ್ತೆ. ಇವರು ನನ್ನ ಹಸ್ಬೆಂಡ್ ಅನಿಲ್ ಅಂತ. ಬನ್ನಿ ಹಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಏರ್ಪೋರ್ಟ್ ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡ್ತಾ ಹೋಗೋಣ.
ನೀವಿಲ್ಲಿ ನೋಡ್ಬೋದು ಎಮಿರೇಟ್ಸ್ ಫ್ಲೈಟ್ ಕಾಣ್ತಾ ಇದೆ. ನಾವು ಹೆಚ್ಚಾಗಿ ಇದೇ ಫ್ಲೈಟಲ್ಲಿ ಅಡ್ಡಾಡೋದು. ಹೊರಗಡೆ ಎಲ್ಲ ಯಾವ ರೀತಿಯಾಗಿ ಕಾಣುತ್ತೆ, ಫ್ಲೈಟ್ ಹೇಗೆ ಕಾಣುತ್ತೆ ಅಂತ ಎಲ್ಲ ನೋಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಒಳ್ಳೊಳ್ಳೆ ಶೇಪಲ್ಲಿರ್ತಕ್ಕಂತಹ ಬಲ್ಪ್ಗಳನ್ನು ಯೂಸ್ ಕೂಡ ಮಾಡಿದ್ದಾರೆ. ಇವಾಗ ನೋಡ್ಬೋದು ಫ್ಲೈಟ್ ಒಳಗಡೆ ಕೂತಿದ್ದೀವಿ. ಹಾಗೆಯೇ ನಮ್ಮ ಆಕಾಶ ಹೇಗೆ ಕಾಣ್ತಾ ಇದೆ, ಆಕಾಶದಲ್ಲಿ ಹೋಗ್ತಾ ಇದ್ದೀವಿ. ಮೋಡಗಳನ್ನು ಕೂಡ ನೀವು ನೋಡ್ಬೋದು. ಇದು ಫ್ಲೈಟ್ ಲ್ಯಾಂಡಿಂಗ್ ಆಗೋ ಟೈಮಲ್ಲಿ ನಾವು ಮಾಡಿರ್ತಕ್ಕಂತಹ ವಿಡಿಯೋ. ನೀವು ನೋಡ್ಬೋದು ಮೇಲಿಂದ ನಮ್ಮ ಭೂಮಿಗೆ ಹತ್ತಿರ ನಾವು ಬರ್ತಾ ಇದ್ದ ಹಾಗೆಯೇ ಯಾವ ರೀತಿಯಾಗಿರ್ತಕ್ಕಂಥ ವ್ಯೂ ಕಾಣುತ್ತೆ ಅಂತ. ಹಾಗೆ ಸುತ್ತಲೂ ಸಮುದ್ರ ಇರೋದ್ರಿಂದ ಸಮುದ್ರ ಕೂಡ ಹೇಗೆ ಕಾಣುತ್ತೆ, ನಂತರ ಹತ್ತಿರ ಬಂದ ಹಾಗೆ ಭೂಮಿ ಇರೋ ಕಡೆ ಎಲ್ಲ ಹೇಗೆ ಕಾಣುತ್ತೆ ಅಂತ ನೋಡ್ಬೋದು. ಇದೊಂದು ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವ್ಯೂ. ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಫ್ಲೈಟ್ ಕೂಡ ಸೇಫಾಗಿ ಲ್ಯಾಂಡ್ ಆಯಿತು. ನಂತರ ನಾವು ಎಲ್ಲ ಪ್ರೊಸೆಸನ್ನು ಮುಗಿಸ್ಕೊಂಡು ನಮ್ಮ ಬ್ಯಾಗ್ಗಳನ್ನು ತೆಗೆದುಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಔಟ್ ಇರ್ತಕ್ಕಂತಹ ವ್ಯೂ ಇದು, ಮನೆ ಸೈಡ್ ಹೋಗ್ತಾ ಇರೋದು. ನೀವಿಲ್ಲಿ ಎಲ್ಲೇ ನೋಡಿದರೂ ಪಾಮ್ ಟ್ರೀಸ್ ಮತ್ತು ಡೇಟ್ಸ್ ಟ್ರೀಗಳನ್ನು ನೋಡ್ಬೋದು. ಫ್ರೆಂಡ್ಸ್, ಬ್ಯಾಂಗ್ಳೂರಿಂದ ದುಬೈವರೆಗೆ ಈ ರೀತಿ ನಮ್ಮ ಪಯಣ ನಡೆದು ಬಂದಿತ್ತು. ಹಾಗೆಯೇ ನನ್ನ ಈ ಒಂದು ಟ್ರಾವೆಲಿಂಗ್ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.